KPCC ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟಾಗ ಓಹೋ KPCC ಅಲ್ಪಸಂಖ್ಯಾತ ಘಟಕದ ಚೇರ್ಮನ್ ಆಗಿದ್ದಾರೆ ಇವರು ಅನಿಸುತ್ತೆ. ನಿಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ನೋಡ್ತಾ ಹೋದರೆ ಏನು ಮಾಡಿದ್ರೆ ಈ ಸಮುದಾಯಕ್ಕೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗುತ್ತೆ. ಈಗ ನೋಡಿ, ಈಗ GB ಎಲೆಕ್ಷನ್ ಬರ್ತಾಯಿದೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 14 ಲಕ್ಷ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಕೇಳಬೇಕೀಗ ಮುಸ್ಲಿಂ ಸಮುದಾಯ 14 ಲಕ್ಷ ವೋಟರ್ಸ್ ಇದ್ದೀವಿ, ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರಾಶಸ್ತ್ಯ ಸಿಗಬೇಕು ಅಂತ ನೀವೇ ವಾಯ್ಸ್ ಎತ್ತಬೇಕು. ನಿಮ್ಮ ಒಳಗಿಂದ ಒಬ್ಬ ಲೀಡರ್ ಹುಟ್ಟು ಬರಬೇಕು. ನಾನು ತುಂಬ ಒಳ್ಳೆ ಮನುಷ್ಯರಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಾಷಣಗಳು ಮಾಡ್ತಾ ಇರ್ತಾರೆ, ಒಳ್ಳೆ ಮನುಷ್ಯರಾಗೋಣ ಅಂತ. ಆಯ್ತಪ್ಪ, ನಿಮ್ದೊಂದು ಪ್ರತಿಮೆ ಮಾಡಿಬಿಟ್ಟು ಪೂಜೆ ಮಾಡೋಣ. ಬೇಕಾದ್ರೆ ಶಾಂತಿ ನೊಬೆಲ್ ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ರೆಕಮೆಂಡ್ ಮಾಡೋಣ. ಶಾಂತಿಯ ಹರಿಕಾರರು ಅಂತ ನಿಮ್ಮ ಬಗ್ಗೆ ಒಂದು 2 ಆರ್ಟಿಕಲ್ ಬರೋಣ, 2 ವಿಡಿಯೋ ಮಾಡೋಣ. ಕಮ್ಯುನಿಟಿಗೆ ಏನು ಮಾಡಿದ್ರಪ್ಪ? ಸಮುದಾಯದ ನಾಯಕರಾಗಿ ತಾವು ಏನು ಮಾಡಿದ್ರಿ? ಬೇರೆ ಬೇರೆ ಸಮುದಾಯದಲ್ಲಿ ಅವರವರ ನಾಯಕತ್ವ ಆ ಸಮುದಾಯವನ್ನು ಉದ್ಧಾರ ಮಾಡೋ ಕೆಲಸವನ್ನು ಮಾಡಿದೆ. ತಾವೇನು ಕಡ್ದು ಹಾಕಿದ್ರಿ ಸಮುದಾಯಕ್ಕೆ ಅದನ್ನು ಹೇಳಿ. ಒಳ್ಳೆ ಮನುಷ್ಯರಾಗೋಣ. ಕೇವಲ ಒಂದು ದಾವಣಗೆರೆ ಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿದ್ರು, ಹಣ ಕೊಟ್ಟರು, ಇನ್ನೊಂದು ಮಾಡಿದ್ರು ಅಂತ ಆರೋಪಗಳನ್ನು ಮಾಡಿ ಇವರು ಸುರ್ಜೇವಾಲಂಗ ಯಾರಿಗಾದ್ರೂ ದೂರು ಕೊಟ್ಟ ತಕ್ಷಣ ಆ್ಯಕ್ಷನ್ ತಗೊಳ್ಳೋದಕ್ಕೆ ಜಬ್ಬಾರ್ ಅಷ್ಟು ಈಸಿಯಾಗಿ ಜಮೀರು ಸಿಗೋದಿಲ್ಲ. ಎಲ್ಲ ಮಿಕ್ಸ್ ಮ್ಯಾಚ್ಗಳೆಲ್ಲ ಆಗಿಬಿಟ್ಟು ಜಮೀರ್ ಅಹ್ಮದ್ ಕುಮಾರಸ್ವಾಮಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮೀಟಿಂಗ್ ಆಗಿದೆ. ಏನೋ ಹೊಸ ಪಕ್ಷ ಕಟ್ತಾರೆ, ಇಲ್ಲ ವಾಪಸ್ JDS ಹೋಗ್ತಾರೆ. ಇನ್ನೇನು ಲೋಕಸಭೆ ಚುನಾವಣೆನೋ ವಿಧಾನಸಭೆ ಚುನಾವಣೆನೋ 1 ವರ್ಷ ಇರಬೇಕಾದ್ರೆ ಒಂದು ಭರ್ಜರಿಯಾದಂತಹ ಸ್ಟೆಪ್ಪನ್ನು ಜಮೀರ್ ತಗೋತಾರೆ. ಈ ಥರ ಚರ್ಚೆ ನಡೀತಾ ಇದೆ. ಅದಕ್ಕೆ ಹೇಳಿದ್ದೆ ನಾನು, ಕಾಲಿಂಗ್ ಕುಮಾರಣ್ಣ ಅಂಥೇಳಿ. ಹಲೋ, ನಮಸ್ಕಾರ ಸ್ನೇಹಿತರೆ. ದಾವಣಗೆರೆ ಗಲಾಟೆ ಸಿಕ್ಕಾಪಟ್ಟೆ ಜೋರಾಗುವಂಥ ಎಲ್ಲ ಸಾಧ್ಯತೆಯು ಕಾಣಿಸ್ತಾ ಇದೆ ಅನ್ನೋದು ಚರ್ಚೆ. ಈಗ ಜಬ್ಬಾರ್ ಅಂತ ಹೇಳಿಬಿಟ್ಟು ದಾವಣಗೆರೆಯ ಕಾಂಗ್ರೆಸ್ನ ನಾಯಕರು ಈಗ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲ ಹಿರಿಯ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ನಮಗೊಂದು ಸ್ವಲ್ಪ ಇಂಟರ್ನಲ್ ರಿಪೋರ್ಟ್ ಇದೆ. ಸೋಲ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ನಾವು ಗೆಲ್ತೀವಿ, ಸ್ವಲ್ಪ ಲೀಡ್ ಕಡಿಮೆ ಆಗ್ತದೆ, ಬಟ್ ಕಾಂಗ್ರೆಸ್ಸಿನ ಲೀಡರ್ಗಳೇ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದ ಹಾಗೆ ಇನ್ನೇನು ಎದ್ದು ಬಂದರು ಅಷ್ಟೊತ್ತಿಗೆ MLC ಜಬ್ಬಾರ್ MLC ಆಗಿದ್ದಾರೆ. MLC ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ ಅವರೀಗ KPCC ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಡೋವರೆಗೂ KPCC ಅಲ್ಪಸಂಖ್ಯಾತ ಘಟಕಕ್ಕೆ ಇವರೇ ಚೇರ್ಮನ್ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಒಂದು ಕಮ್ಯುನಿಟಿಗೆ ನಾಯಕತ್ವದ ಕೊರತೆ ಇದೆ. ಕೇವಲ ಹೆಸರಿನ ಆಧಾರದಲ್ಲಿ ಇವರು ಆ ಕಮ್ಯುನಿಟಿಯ ಲೀಡರ್ಗಳು ಅಂತ ಹೇಳೋದು ಕಷ್ಟ ಆಗ್ತದೆ. ಒಂದು ಸಮುದಾಯದ ಲೀಡರ್ ಅಂದರೆ ಆ ಕಮ್ಯುನಿಟಿಗೆ ಏನು ಮಾಡ್ತಿದ್ದಾನೆ, ಆ ಕಮ್ಯುನಿಟಿಗೋಸ್ಕರ ಯಾವ ರೀತಿಯ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾನೆ, ಆ ಕಮ್ಯುನಿಟಿ ಉದ್ಧಾರ ಆಗೋದಕ್ಕೆ ಏನು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹೆಸರಿನ ಆಧಾರದಲ್ಲಿ ಆತ ಕಮ್ಯುನಿಟಿ ಲೀಡರ್ ಅಂತ ಹೇಳೋದಕ್ಕಾಗಲ್ಲ. ಕಾಂಗ್ರೆಸ್ ಹೇಳ್ತಾ ಇರುತ್ತೆ, ನಾವು ಮುಸಲ್ಮಾನರಿಗೆ ಇಂತಿಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ. ಹೌದು, ನಿಮ್ಮ ಅನುಯಾಯಿಗಳನ್ನು, ನಿಮ್ಮ ಬಕೆಟ್ಗಳನ್ನು, ನಿಮ್ಮ ಅಡ್ಜಸ್ಟ್ಮೆಂಟ್ ಗಿರಾಕಿಗಳನ್ನು ನೀವು ಮುಸಲ್ಮಾನರ ನಾಯಕರು ಅಂತ ಹೇಳಿಬಿಟ್ಟು ಮಾರ್ಕೆಟಿಂಗ್ ಮಾಡಿ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿದ್ರೆ ಅವರು ಮುಸ್ಲಿಂ ಲೀಡರ್ ಆಗಲ್ಲ. ಈಗ ಕಾಂಗ್ರೆಸ್ಸಿನ ಶಾಸಕರೇ ತಗೊಳ್ಳಿ, ಮಂತ್ರಿಗಳೇ ತಗೊಳ್ಳಿ, ಕಾಂಗ್ರೆಸ್ನಲ್ಲಿರೋರು ಏನು ಮಾಡಿದರೆ, ಈಗ ರಹೀಮ್ ಖಾನ್ ತಗೊಳ್ಳಿ, NA ಹ್ಯಾರಿಸ್ ತಗೊಳ್ಳಿ, ಜಮೀರ್ ಅಹ್ಮದ್ ತಗೊಳ್ಳಿ, ರಿಜ್ವಾನ್ ಅರ್ಷದ್ ತಗೊಳ್ಳಿ, ತನ್ವೀರ್ ಸೇಠ್ ತಗೊಳ್ಳಿ. ಈಗ ಸದ್ಯಕ್ಕೆ ನಮಗೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರು ಅಂತ ಕಾಣಿಸ್ಕೊಳ್ಳೋರು ಇವರೇ. ಮುಖಂಡರು ಅನ್ನೋದಕ್ಕಿಂತಲೂ ಮುಸ್ಲಿಂ ಫೇಸ್ಗಳು ಅಂತ ಕಾಣಿಸ್ಕೊಳ್ಳೋದು ಇವರೇ. ಸಮುದಾಯಕ್ಕೆ ಇವರ ಕಾಂಟ್ರಿಬ್ಯೂಷನ್ಸ್ ಏನು, ಸಮುದಾಯಕ್ಕೆ ಇವರು ಏನು ಮಾಡಿದ್ದಾರೆ, ಸಮುದಾಯಕ್ಕೆ ಇವರು ಕೊಟ್ಟಂಥ ಕೊಡುಗೆ ಏನು, ಸಮುದಾಯ ಸಂಕಷ್ಟಕ್ಕೆ ಬಿದ್ದಾಗ ಇವರು ಯಾವ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಎಲ್ಲ ರೀತಿಯ ವಿಚಾರಗಳನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸುಮ್ಮನೆ ಪೀಪಲ್ ಲೀಡರ್ ಆಗೋದಕ್ಕಾಗಲ್ಲ, ಸುಮ್ಮನೆ ಜನನಾಯಕ ಅಂತ ಕರೆಸ್ಕೊಳ್ಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರೂ ತಮ್ಮ ತಮ್ಮ ಆಸ್ತಿ ರಕ್ಷಣೆಗೋಸ್ಕರ ಅಧಿಕಾರದಲ್ಲಿದ್ದಾರೆ ಅನ್ನುವಂಥ ಚರ್ಚೆ ಇವತ್ತು ಕೇಳಿಬರ್ತಾ ಇದೆ. ಹಾಗಾಗಿ ಆ ಸಮುದಾಯವನ್ನು ಪ್ರತಿನಿಧಿಸುವ, ಸಮುದಾಯಕ್ಕೆ ದೊಡ್ಡ ಧ್ವನಿಯಾಗಿ ಯಾವ ನಾಯಕನು ನನಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಇರೋದ್ರಲ್ಲಿ ಜಮೀರ್ ಹೆಸರು ಸ್ವಲ್ಪ ಮುನ್ನೆಲೆಗೆ ಬರುತ್ತೆ, ಅದು ಬೇರೆ ಥರದೇ ಆದಂತಹ ಲೆಕ್ಕಾಚಾರಗಳು. ಇವತ್ತು 28 ಕೋಟಿ ಮುಸ್ಲಿಂ, 30 ಕೋಟಿ ಮುಸ್ಲಿಂ ಅಂತ ಹೇಳ್ತೀವಿ. ಅದೇನೇ ಚರ್ಚೆಗಳು ಮಾಡಿದ್ರು ಕೂಡ ಒಬ್ಬ OIC ವಾಯ್ಸ್ ಮಾತ್ರ ನಮಗೆ ಕೇಳಿಸುತ್ತಲ್ಲಿ. ಪಾರ್ಲಿಮೆಂಟಲ್ಲಿ ತಮ್ಮ ಸಮುದಾಯಕ್ಕೋಸ್ಕರ ಗುದ್ದಾಟವನ್ನು
ಮಾಡ್ತಾರೆ ಅವರು. ಈಗ ನಮ್ಮ ಕರ್ನಾಟಕದ ಅಸೆಂಬ್ಲಿ ಒಳಗಡೆ ಎಷ್ಟು ಜನ ಮುಸ್ಲಿಂ ಮುಖಂಡರು ತಮ್ಮ ಸಮುದಾಯದ ಸಂಕಷ್ಟಕ್ಕೆ ಮಿಡಿತಾರೆ ಹೇಳಿ. ತೀರಾ ಕೋಗಿಲು ತಣಿಸಂದ್ರದಲ್ಲಿ ಬಹುತೇಕರು ಮುಸಲ್ಮಾನರೇ ಬೀದಿ ಪಾಲಾಗಿದ್ದು. ತಣಿಸಂದ್ರ ಅಂತ ಹಾರಿಬಲ್, ವಯೋವೃದ್ಧರಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳವರೆಗೂ ಬೀದಿಯಲ್ಲಿ ಮಲಗಿಸಿದ್ರಿ, ಬೀದಿ ಬಿಸಾಕಿದ್ರಿ. ನೀವು ಕರೆಂಟ್ ಕನೆಕ್ಷನ್ ಕೊಟ್ರಿ, ನೀರು ಕೊಟ್ರಿ, ಚರಂಡಿ ಮಾಡಿಕೊಟ್ರಿ, ಬದುಕೋದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ರಿ, ಅವರಿಂದ ಕಾಸು ಕೂಡ ತಗೊಂಡ್ರಿ, ಟ್ಯಾಕ್ಸ್ ಕೂಡ ಕಡಿಸ್ಕೊಂಡ್ರಿ. ಆವಾಗ ನಿಮಗದು ಬಿ ಡಿ ಎ ಜಾಗ, ಇನ್ನೊಂದು ಜಾಗ ಅಂತ ಗೊತ್ತಿರಲಿಲ್ವಾ? ಇದು ಬಿ ಡಿ ಎ ಜಾಗ ಅಂತ ಬಿಡಿಸ್ಬಿಟ್ರಲ್ಲ, ಏನು ಪರ್ಯಾಯ ವ್ಯವಸ್ಥೆ ಅಥವಾ ಅಲ್ಲೇ ಒಂದು ವ್ಯವಸ್ಥೆ ಮಾಡಿದ್ರೆ ಏನು ಸತ್ತು ಹೋಗ್ತಿದ್ದೀರಾ? ಒಂದು ದೊಡ್ಡ ಕಮ್ಯುನಿಟಿಗೆ ಸಣ್ಣ ಪುಟ್ಟ ಸ್ಥಾನಮಾನಗಳನ್ನು ಕೊಡ್ತೀರಾ, ಅದು ನಿಮಗೆ ಬೇಕಾದರೆ ಕೊಡ್ತೀರಾ, ಆ ಕಮ್ಯುನಿಟಿನ ಉದ್ಧಾರ ಮಾಡೋರಿಗೆ ಕೊಡೋದೇ ಇಲ್ಲ. ಹಾಗಾಗಿನೇ ಜಬ್ಬಾರ್ ರಾಜೀನಾಮೆ ಕೊಟ್ಟಾಗ, KPCC ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟಾಗ, ಓಹೋ KPCC ಅಲ್ಪಸಂಖ್ಯಾತ ಘಟಕದ ಚೇರ್ಮನ್ ಆಗಿದ್ದಾರೆ ಇವರು ಅನಿಸುತ್ತೆ. ಕಾಂಟ್ರಿಬ್ಯೂಷನ್ಸ್ಗಳೇ ಇಲ್ಲ ಅಂದಾಗ ನಿಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ನೋಡ್ತಾ ಹೋದರೆ ಏನು ಮಾಡಿದ್ರಿ ಈ ಸಮುದಾಯಕ್ಕೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗುತ್ತೆ. ಈಗ ನೋಡಿ, ಈಗ GB ಎಲೆಕ್ಷನ್ ಬರ್ತಾಯಿದೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 14 ಲಕ್ಷ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಈಗ ನೋಡ್ತೀವಿ ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಡ್ತೀರಾ ಅಂತ. ಕೇಳಬೇಕೀಗ ಮುಸ್ಲಿಂ ಸಮುದಾಯ 14 ಲಕ್ಷ ವೋಟರ್ಸ್ ಇದ್ದೀವಿ, ನಮಗೆ ಟಿಕೆಟ್ ಬೇಕು, ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರಾಶಸ್ತ್ಯ ಸಿಗಬೇಕು ಅಂತ ನೀವೇ ವಾಯ್ಸ್ ಎತ್ತಬೇಕು. ನಿಮ್ಮ ಒಳಗಿಂದ ಒಬ್ಬ ಲೀಡರ್ ಹುಟ್ಟು ಬರಬೇಕು. ಈಗೇನು ಇದ್ದಾರೆ ಅವರೆಲ್ಲ ನಂಬಿಕೆ ನನಗೇ ಇಲ್ಲ. ನಿಮಗೆ ವಿಶ್ವಾಸ ಇದ್ದರೆ ಒಂದು ಸಲ ಯೋಚನೆ ಮಾಡಿ. ಈಗ ನಸೀರ್ ಅಹಮದ್ ಅವರು ಯಾವ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡ್ಬೋದು ಅನ್ನೋ ಚರ್ಚೆ ನಡೀತಿದೆ. ನಸೀರ್ ಅಹಮದ್ ಅವರು ಒಳ್ಳೆ ಮನುಷ್ಯ, ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ನಮಗೆ ತುಂಬ ಒಳ್ಳೆ ಮನುಷ್ಯ ಬೇಡ, ಬೇಕಾದರೆ ತುಂಬ ಒಳ್ಳೆ ಮನುಷ್ಯ ನೀವೇನಾದರೂ ಆಗಿದ್ದರೆ, ನಾನು ತುಂಬ ಒಳ್ಳೆ ಮನುಷ್ಯ ಬದುಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಾಷಣಗಳು ಮಾಡ್ತಾ ಇರ್ತಾರೆ. ಒಳ್ಳೆ ಮನುಷ್ಯರಾಗೋಣ ಅಂತ. ಆಯ್ತಪ್ಪ, ನಿಮ್ದೊಂದು ಪ್ರತಿಮೆ ಮಾಡಿಬಿಟ್ಟು ಪೂಜೆ ಮಾಡೋಣ. ಬೇಕಾದ್ರೆ ಶಾಂತಿ ನೊಬೆಲ್ ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ರೆಕಮೆಂಡ್ ಮಾಡೋಣ. ಶಾಂತಿಯ ಹರಿಕಾರರು ಅಂತ ನಿಮ್ಮ ಬಗ್ಗೆ ಒಂದೆರಡು ಆರ್ಟಿಕಲ್ ಬರೋಣ, 2 ವಿಡಿಯೋ ಮಾಡೋಣ. ಕಮ್ಯುನಿಟಿಗೆ ಏನು ಮಾಡಿದ್ರಪ್ಪ? ಸಮುದಾಯದ ನಾಯಕರಾಗಿ ತಾವು ಏನು ಮಾಡಿದ್ರಿ? ಬೇರೆ ಬೇರೆ ಸಮುದಾಯದಲ್ಲಿ ಅವರವರ ನಾಯಕತ್ವ ಆ ಸಮುದಾಯವನ್ನು ಉದ್ಧಾರ ಮಾಡುವ ಕೆಲಸವನ್ನು ಮಾಡಿದೆ. ತಾವೇನು ಕಡ್ದು ಹಾಕಿದ್ರಿ ಸಮುದಾಯಕ್ಕೆ ಅದನ್ನು ಹೇಳಿ. ಒಳ್ಳೆ ಮನುಷ್ಯರಾಗೋಣ ಅದು ಹೇಳೋದಕ್ಕೆ ನೀವುಗಳೇ ಬೇಕಾ? ನೀವು ಪವರ್ ಆಫ್ ಪಾಲಿಟಿಕ್ಸಿಗೆ ಬಂದಿರೋದು ಜನಸೇವೆ ಮಾಡೋದಕ್ಕೋಸ್ಕರ. ಜನರಿಗೆ ಏನು ಕೆಲಸ ಮಾಡಿದ್ರಂತ ರಿಪೋರ್ಟ್ ಕಾರ್ಡ್ ಕೊಡಿ. ಬರೀ ಡೈಲಾಗ್ಗಳನ್ನು ಹೊಡಿತಿದ್ರೆ ಆಗ್ತದ? ಹಾಗೆ ನಸೀರ್ ಅಹಮದ್ ಅವರು ಯಾವ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡ್ತಾರೋ ಕೊಡಲ್ವೋ, ಇದರಿಂದ ಏನಾದರೂ ಕ್ರಾಂತಿ ಆಗ್ತದೋ ವಾಂತಿ ಆಗ್ತದೋ, ಐ ಡೋಂಟ್ ನೋ. ಯಾಕಂದರೆ ರಿಪೋರ್ಟ್ ಕಾರ್ಡು ನೋಡ್ತಾ ಬಂದಾಗ ಕಾಂಟ್ರಿಬ್ಯೂಷನ್ಗಳೇ ಸಿಗೋದಿಲ್ಲ. ಇನ್ನು ಜಮೀರ್ ಅಹಮದ್ ಅವರು ನೆಕ್ಸ್ಟ್ ತಲೆದಂಡ, ಅವರಿಂದ ರಾಜೀನಾಮೆ ಪಡ್ಕೋತಾರೆ ಅನ್ನೋ ಒಂದು ವಿಚಿತ್ರ ಚರ್ಚೆ ನಡೀತಿದೆ. ಅದಷ್ಟು ಸುಲಭ ಅಲ್ಲ. ಕೇವಲ ಒಂದು ದಾವಣಗೆರೆ ಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿದ್ರು, ಹಣ ಕೊಟ್ಟರು, ಇನ್ನೊಂದು ಮಾಡಿದ್ರು ಅಂತ ಆರೋಪಗಳನ್ನು ಮಾಡಿ ಇವರು ಸುರ್ಜೇವಾಲಂಗ ಯಾರಿಗಾದ್ರೂ ದೂರು ಕೊಟ್ಟ ತಕ್ಷಣ ಆ್ಯಕ್ಷನ್ ತಗೊಳ್ಳೋದಕ್ಕೆ ಜಬ್ಬಾರ್ ಅಷ್ಟು ಈಸಿಯಾಗಿ ಜಮೀರ್ ಸಿಗೋದಿಲ್ಲ. ಜಮೀರು ಕೇರಳದಲ್ಲೇ UDF ಗೆಲ್ಲೋದಕ್ಕೋಸ್ಕರ ಸುಮಾರು 30-40 ಕ್ಷೇತ್ರಗಳಲ್ಲಿ ಅಡ್ಡಾಡಿ ಬಂದಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ, ರ್ಯಾಲಿಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಗೆಲ್ಲೋದಕ್ಕೆ ಪರಿಶ್ರಮವನ್ನು ಹಾಕಿದ್ದಾರೆ. ದಾವಣಗೆರೆಗೆ ಹೋಗೇ ಇಲ್ಲ ಅಂದರೆ ಒಂದು ಮಾತಿತ್ತು, ಹೋಗೋ ಬಂದಿದ್ದಾರೆ. ಆಂತರ್ಯದ ಹಕೀಕತ್ತುಗಳೇನಿದೆಯೋ ಏನಿಲ್ವೋ ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಬನ್ನಿ. ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಜಮೀರ್ ಮೇಲೂ ಕೂಡ ಆ್ಯಕ್ಷನ್ ತಗೋತಾರೆ. ಹೇಗಾದರೂ ಮಾಡಿ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಹೇಗೋ ರಿಷಫಲ್ ಆಗ್ತದಲ್ಲ, ನೆಕ್ಸ್ಟು ಮಂತ್ರಿ ಮಂಡಲ ಪುನರ್ರಚನೆಯಲ್ಲಿ ತಾವು ಮಂತ್ರಿಗಳಾಗಬೇಕು ಅನ್ನೋಂಥ ಹುಕ್ಕಿಗೆ ಬಿದ್ದಿದ್ದಾರೆ. ಹಾಗಾಗಿ ಜಮೀರ್ ಅಂತವ್ರನ್ನ ಇವರು ವಿಲನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಚರ್ಚೆ ಸತ್ಯದ ಇರ್ಬೋದು, ಸುಳ್ಳು ಇರ್ಬೋದು, ವಿಮರ್ಶೆ ಮಾಡುವಷ್ಟು ಪ್ರಬುದ್ಧತೆ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತಿದೆ. ಜಮೀರ್ನ ಅಷ್ಟು ಈಸಿಯಾಗಿ ಕೆಡೋದಕ್ಕಾಗಲ್ಲ. ಆದರೆ ಒಂದು ಮಾಹಿತಿ ಇದೆ. ಜಮೀರ್ ಅಹಮದ್ ಅವರು ಈ CM DCM ಈ ಗಲಾಟೆಗಳು, ಆಮೇಲೆ DCM ಜೊತೆಗೆ ಒಂದಿಷ್ಟು ಭಿನ್ನಾಭಿಪ್ರಾಯ, ಇನ್ನಿತರ ಕಾನ್ಸೆಪ್ಟು, ಅವರಿಗೂ JDS ಕುಮಾರಸ್ವಾಮಿ ಗೌಡರ ಕುಟುಂಬಕ್ಕಿರುವಂಥ ಗಜ್ಜಗಾಟ ಎಲ್ಲ ಮಿಕ್ಸ್ ಮ್ಯಾಚ್ಗಳೆಲ್ಲ ಆಗಿಬಿಟ್ಟು ಜಮೀರ್ ಅಹಮದ್ ಕುಮಾರಸ್ವಾಮಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೀಟಿಂಗ್ ಆಗಿದೆ, ಏನೋ ಹೊಸ ಪಕ್ಷ ಕಟ್ತಾರೆ, ಇಲ್ಲ ವಾಪಸ್ JDS ಹೋಗ್ತಾರೆ. ಇನ್ನೇನು ಲೋಕಸಭೆ ಚುನಾವಣೆನೋ ವಿಧಾನಸಭೆ ಚುನಾವಣೆನೋ 1 ವರ್ಷ ಇರಬೇಕಾದ್ರೆ ಒಂದು ಭರ್ಜರಿಯಾದಂತಹ ಸ್ಟೆಪ್ಪನ್ನು ಜಮೀರ್ ತಗೋತಾರೆ. ಈ ಥರ ಚರ್ಚೆ ನಡೀತಾ ಇದೆ. ಅದಕ್ಕೆ ಹೇಳಿದ್ದೆ ನಾನು, ಕಾಲಿಂಗ್ ಕುಮಾರಣ್ಣ ಅಂಥೇಳಿ. ನೋಡಿ, ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಬಗ್ಗೆ ಒಂದು ಆಕ್ರೋಶದಲ್ಲಿದೆ.
ಕೇವಲ ವೋಟ್ ಬ್ಯಾಂಕಾಗಿ ನಮ್ಮನ್ನು ಬಳಸ್ಕೊತಾರೆ, ಹಾಗಾಗಿ ನಾವು ಇವ್ರನ್ನ ಧಿಕ್ಕರಿಸಿ ನಿಲ್ತೀವಿ ಅನ್ನೋ ಆಕ್ರೋಶ ಮತ್ತು ಅವಶ್ಯಕತೆಯ ಬಗ್ಗೆ ಆ ಸಮುದಾಯ ಆಲೋಚನೆ ಮಾಡ್ತಾಯಿದೆ. ಸ್ವಲ್ಪ ಹಳೆ ಜನ್ರೇಷನ್ನು ಇನ್ನು ಇಂದಿರಾ ಗಾಂಧಿ, ನೆಹರು, ಸಿದ್ದರಾಮಯ್ಯ ಹೀಗೆ ಈ ಫೇಸ್ಗಳನ್ನು ನೋಡಿ ಓಟ್ ಹಾಕ್ತಾ ಇದ್ದಾರೆ. ಒಂದಿಷ್ಟು ಜನ ಹಣ ಇನ್ನಿತರ ವಿಚಾರಕ್ಕೆ ಓಟ್ ಹಾಕೋರಿದ್ದಾರೆ. ಆದರೆ ಯಂಗ್ ಜನ್ರೇಷನ್ ಜನ್ಜಿ ಬದಲಾವಣೆಯನ್ನು ಬಯಸ್ತಾ ಇದೆ. ನಮ್ಮನ್ನು ನೀವು ಜಾಸ್ತಿ ದುರ್ಬಳಕೆ ಮಾಡ್ಕೊಳ್ಳೋದಕ್ಕಾಗಲ್ಲ, ನಿಮ್ಮ ಸ್ವಾರ್ಥಕ್ಕೆ ನಮ್ಮನ್ನು ಬಳಸ್ಕೊಳ್ಳೋಕ್ಕಾಗಲ್ಲ, ನಾವು ಪ್ರತಿಭಟಿಸಿ ನಿಲ್ತೀವಿ ಅನ್ನುವಷ್ಟು ಆಕ್ರೋಶ ಮತ್ತು ಅವಶ್ಯಕತೆಗಳ ಪರಿಜ್ಞಾನ ಅಲ್ಲಿ ಬೆಳ್ಕೊಂಡಿದೆ. ಹಾಗಾಗಿ ಇದಕ್ಕೆ ಕರೆಕ್ಟಾಗಿ ಫ್ಯೂಲ್ ತುಂಬಿದ್ರೆ ಅದು ಬೇರೆ ರೀತಿಯ ಸಂದೇಶವನ್ನು ಮತ್ತು ಬೇರೆ ರೀತಿಯ ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಸಂಶಯನೇ ಬೇಡ. JDS ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ, 99ನಲ್ಲಿ ಹುಟ್ಟಿದ JDS ನೆಕ್ಸ್ಟ್ ಎಲೆಕ್ಷನ್ನಲ್ಲಿ 59 ಸೀಟು, ಕಾಂಗ್ರೆಸ್ 70. ಒಂದಿಷ್ಟು ತಾಳ್ಮೆ, ಸ್ವಾರ್ಥರಹಿತ ರಾಜಕಾರಣವನ್ನು ಮಾಡಿದರೆ ಬಹುಶಃ ಕಳೆದ 10 ವರ್ಷದಿಂದನೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಿದ್ರು. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ಪ್ರಾದೇಶಿಕತೆಯ ದರ್ಬಾರ್ ಹೆಚ್ಚಿದೆ, ಸಮಾಜವಾದದ ನಡೆನುಡಿಗೆ ತುಂಬ ಪ್ರಾಶಸ್ತ್ಯ ಇದೆ. ತೆಲಂಗಾಣ, ತಮಿಳುನಾಡು, ಕೇರಳ, ಆಂಧ್ರ ಇದನ್ನು ನೋಡ್ತಾ ಬಂದರೆ ಪ್ರಾದೇಶಿಕ ಪಕ್ಷಗಳದ್ದ ದರ್ಬಾರ್ ಇಲ್ಲಿ. ಅಲ್ಲಿ ನಾರಾಯಣಗುರು ಇದ್ದರು, ಇಲ್ಲಿ ಪೆರೇರ್ ಇದ್ದರು, ನಮ್ಮಲ್ಲಿ ಬಸವಣ್ಣ ಇದ್ದರು. ಭಾಳ ಚೆನ್ನಾಗಿ ತಗೊಂಡು ಹೋಗ್ಬೋದಿತ್ತು JDS. ಹಾಗಂತ ಕಾಲ ಮಿಂಚಿಲ್ಲ. ಕೋಮುವಾದಿ BJPಗಳ ಜೊತೆ ಸೇರಿದ್ರಿ, ಅಲ್ಲಿಂದ ಹೊರಗೆ ಬನ್ನಿ, ಹೊಸ ಪ್ಲಾನ್ಗಳನ್ನು ಮಾಡಿ. ಬಂದ ತಕ್ಷಣವೇ ಅಧಿಕಾರ ಬೇಕು, ಬಂದ ತಕ್ಷಣವೇ ಸರ್ಕಾರ ರಚಿಸಬೇಕು, ಬಂದ ತಕ್ಷಣವೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟ್ರೆ ಆಗಲ್ಲ. ಒಂದು 5-10 ವರ್ಷ ಪಕ್ಷಗಳನ್ನು ಕರೆಕ್ಟಾಗಿ 99ನಲ್ಲಿ ಬಂದ್ರಲ್ಲ, ಅದೇ ಉದ್ದೇಶದಲ್ಲಿ ಪಕ್ಷವನ್ನು ಕಟ್ಟಿ. ಖಂಡಿತವಾಗ್ಲೂ ಆಕ್ರೋಶದಲ್ಲಿರುವಂಥ ಈ ಸಮುದಾಯ ನಿಮ್ಗೆ ಸಾಥ್ ಕೊಡ್ತಾರೆ. ಒಂದು ಆಪ್ಷನ್ ಅಂತ ಇದ್ದಾಗ ಕಾಂಗ್ರೆಸ್ ಕೂಡ ಬುದ್ಧಿ ಕಲಿತದೆ. ಮುಸಲ್ಮಾನರಿಗೆ ಬೇರೆ ವಿಧಿನೇ ಇಲ್ಲಪ್ಪ, BJPಗಂತೂ ಇವ್ರು ಕಡಿದ್ರು ಓಟ್ ಹಾಕಲ್ಲ, ಇವ್ರು ಓಟ್ ಹಾಕಿದ್ರೆ ನಮಗೆ, ಯಾಕಂದರೆ ಕುಮಾರಸ್ವಾಮಿ BJP ಜೊತೆ ಸೇರ್ಕೊಂಡಿದ್ದಾರೆ, ಅಲ್ಲಂತೂ ಓಟ್ ಹೋಗಲ್ಲ. ಕಳೆದ ಚುನಾವಣೆಯಲ್ಲಿ ಅದು ಸಾಬೀತು ಕೂಡ ಆಗಿದೆ. 92% ಓಟ್ ಅವ್ರು ನಮಗೆ ಹಾಕಿದ್ದಾರೆ. ಹೀಗೆ ಓಟ್ ಹಾಕೊಂಡೇ ಇರಲಿ ಅವರು. ಇವ್ರಿಗೆ ಯಾರು ಬೇಕು, ಇವ್ರ ಸುತ್ತಮುತ್ತ ಯಾರಿದ್ದಾರೆ, ಯಾರು ಹಣವಂತರಿದ್ದಾರೆ, ಅವ್ರಿಗೆ ಮಾತ್ರ ಇವ್ರು ಅನುಕೂಲ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಒಳ್ಳೆ ಲೀಡರು ಇಲ್ಲಿ ಬರಲೇ ಇಲ್ಲ ಕರ್ನಾಟಕದಲ್ಲಿ. ಒಂದಿಬ್ಬರು ಹಳಬ್ರ ಹೆಸರು ಬರುತ್ತೆ ಬಿಟ್ಟರೆ ಈಗ ಜೀವಂತ ಇರೋವಂಥವ್ರು ಹೆಸರುಗಳೇ ಮುಂದೆ ಬರಲ್ಲ. ಜಮೀರ್ದು ಸ್ವಲ್ಪ ಓಡಾಡುತ್ತೆ, ಒಂದಿಷ್ಟು ಮಾಸ್ ಕ್ಯಾಲ್ಕುಲೇಷನ್ ಇರೋದ್ರಿಂದ ಜಮೀರ್ನ ಒಂದಿಷ್ಟೇ ಅಕ್ಸೆಪ್ಟ್ ಮಾಡ್ತಾರೆ ಜನ. ಜಮೀರ್ ಕೂಡ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು. ಒಂದು ಸಮುದಾಯ ನನ್ನ ಮೇಲೆ ಒಂದಿಷ್ಟಾದ್ರೂ ನಂಬಿಕೆ ಇಟ್ಟಿದೆ ಅಂದಮೇಲೆ ಆ ನಂಬಿಕೆ ಉಳಿಸೋದಕ್ಕೋಸ್ಕರ, ಆ ಸಮುದಾಯಕ್ಕೋಸ್ಕರ ಏನಾದರೂ ಮಾಡುವಂಥ ಆಲೋಚನೆಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಒಬ್ಬ ಏಕೈಕ ಮುಸ್ಲಿಂ ಲೀಡರ್ ಇದ್ದಾರೆ ಅಂತ ನಾವು ಮಾತಾಡ್ಬೋದು. ಸದ್ಯಕ್ಕಂತೂ ಸ್ವಲ್ಪ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಅದು ಸೀರಿಯಸ್ ಆಗಬೇಕು ಅಂದರೆ ನೀವುಗಳು ಕೆಲವು ತೀರ್ಮಾನಗಳನ್ನು ತಗೋಬೇಕಾಗ್ತದೆ. ಏನೇವೆ ಕಾಲಿಂಗ್ ಕುಮಾರಣ್ಣ ಕಾಲಿಂಗ್ ನಿಜನಾ? ಜಮೀರ್ ಜೊತೆ ಮಾತುಕತೆ ನಡೀತಾ ಇದೆಯಾ? ಇನ್ನೇನೋ ಲೋಕಸಭೆ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಇನ್ನೇನು 1 ವರ್ಷ ಇದೆ ಅನ್ನಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆ ಆಗ್ತದ? ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.